ನಮಸ್ಕಾರ, ನಾನು ಚೇತನ್ ಹೂಗಾರ್. ಕುಮಾರಸ್ವಾಮಿ ಮಗನಿಗೆ ಪತ್ನಿಗೆ ಬಿಟ್ರೆ ಜನರಿಗೆ ಏನೂ ಮಾಡಿಲ್ಲ. ನಾಯಕರನ್ನ ಬೆಳೆಸಲಿಲ್ಲ, ಕುಟುಂಬದವರಷ್ಟೇ ಬೆಳೆದ್ರು. ರಾಮನಗರದಲ್ಲಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಡಿಕೆ ಸುರೇಶ್ ಅವರು. ಕುಮಾರಸ್ವಾಮಿ ಅವರು ಮಗ ಮತ್ತು ಪತ್ನಿ ಬಿಟ್ರೆ ಬೇರೆಯವ್ರನ್ನ ಯಾರು ಕೂಡ ಬೆಳೆಸಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಡೋ ಮೂಲಕ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾಯಕರನ್ನ ಬೆಳೆಸಲಿಲ್ಲ, ಬರೀ ಅವ್ರ ಕುಟುಂಬದವ್ರು ಮಾತ್ರ ಬೆಳೆದ್ರು. ಬಹಳ ಕನಸಿಟ್ಕೊಂಡು ರಾಮನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಆಯ್ಕೆ ಮಾಡಿದ್ದೀರಿ, ಸಿಎಂ ಮಾಡಿದ್ದೀರಿ, ಪ್ರಧಾನ ಮಂತ್ರಿ ಮಾಡಿದ್ದೀರಿ. ಸೊ ನಿಮ್ಗೇನ್ ಮಾಡಿದಾರ ಅವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು. ನಿಮಗೆ ಅಧಿಕಾರ ಕೊಟ್ರ ಬಹಳ ಕನಸುಗಳನ್ನ ಇಟ್ಕೊಂಡು ನೀವು ಇಲ್ಲಿ ಜನತಾದಳವನ್ನ ಆಶೀರ್ವಾದ ಮಾಡಿದ್ರಿ. ಜನತಾದಳಕ್ಕೆ ಯಾವ ರೀತಿಯಾದಂತಹ ಬೆಂಬಲ ಬೇಕೋ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಮಾಡಿದಿರಿ, ಪ್ರಧಾನ ಮಂತ್ರಿ ಮಾಡಿದಿರಿ, ಪಾರ್ಲಿಮೆಂಟ್ ಮೆಂಬರ್ ಮಾಡಿದಿರಿ, ಮಗನನ್ನ ಮುಖ್ಯಮಂತ್ರಿ ಮಾಡಿದಿರಿ, ಮತ್ತೆ ಮುಖ್ಯಮಂತ್ರಿ ಮಾಡಿದಿರಿ, ಅವರ ಹೆಂಡತಿಯನ್ನ ಪತ್ನಿಯನ್ನ ಶಾಸಕರನ್ನ ಮಾಡಿದಿರಿ. ಯಾವುದನ್ನ ಬಾಕಿ ಇಟ್ಟಿದ್ದೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೀವು ಚಿಂತನೆಯನ್ನು ಮಾಡಬೇಕು. ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದೀರಿ. ನಿಮಗೆ ಅಧಿಕಾರ ಕೊಟ್ರ, ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಿದಾರ, ನಿಮ್ಮ ನಿರೀಕ್ಷೆ ಅಂತ ಈ ತಾಲೂಕು ಅಭಿವೃದ್ಧಿ ಆಗಿದೆಯಾ? ಇಂಥದ್ದನ್ನ ನಾನು ಮಾಡಿದ್ದೇನೆ. ಈ ತಾಲೂಕನ್ನ ಇಡೀ ರಾಜ್ಯದಲ್ಲಿ ನನಗೆ 3 ಬಾರಿ ಈ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ, ನನ್ನ ಕುಟುಂಬಕ್ಕೆ ನಾನು ಆ ಋಣವನ್ನು ತೀರಿಸಿದ್ದೇನೆ ಅಂತ ಹೇಳಿ ಪಟ್ಟಿಯನ್ನ ಮಾಡಲಿಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಆಶ್ರಯ ಕೊಡಬೇಕಾದಂತದ್ದು ಈ ಜನಪ್ರತಿನಿಧಿಯ ಕರ್ತವ್ಯ. ಒಂದೇ ಒಂದು ಅಧಿಕಾರಿಯನ್ನ ಕರೆದು ಇಡೀ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಬಡವರು ಮನೆ ಇಲ್ಲದೆ ಇದ್ದಾರೆ ಅದನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ, ಒಂದೇ ಕ್ಷೇತ್ರದಲ್ಲಿ ಒಂದೇ ದಿನಕ್ಕೆ ನಾನು ಆರ್ಡರ್ ಮಾಡ್ತೇನೆ, ಎಲ್ಲರಿಗೂ ಕೂಡ ನಾನು ಬದುಕನ್ನ ಕೊಡ್ತೇನೆ, ಚೂರನ್ನ ಕೊಡಿಸಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳ್ಬೇಕಾಗಿತ್ತು. ಇವತ್ತು ಪಂಚರತ್ನ ಬಹಳ ಕನಸುಗಳು. ಇನ್ನು ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಿಜೆಪಿ ಘಟಾನುಘಟಿ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಸಿಎಂ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಉಣಕಲ್ ಗ್ರಾಮದಲ್ಲಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರ ಸಿಎಂ ಮತಯಾಚನೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಉಣಕಲ್ ಗ್ರಾಮ ನನಗೆ ಚಿರಪರಿಚಿತ, ನನಗೆ ನಮ್ಮ ತಂದೆಯವರಿಗೆ ಪ್ರೀತಿ ವಿಶ್ವಾಸವನ್ನ ಕೊಟ್ಟಿರುವಂತಹ ಗ್ರಾಮ ಇದು. ಇಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ತಮ್ಮ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿನ ಜನರು ಶ್ರಮ ವಹಿಸಿ ಕೆಲಸ ಮಾಡುವ ರೈತಾಪಿ ಜನರು ಇದ್ದಾರೆ. ಉಣಕಲ್ ಗ್ರಾಮ ತನ್ನ ಸೊಗಡನ್ನ ಬಿಟ್ಟು ಕೊಡದೆ ಇರುವುದು ನನಗೆ ಸಂತಸವನ್ನ ತಂದುಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಮಾಡುವ ಪಕ್ಷಕ್ಕೆ ಅತಿ ಹೆಚ್ಚು ಮತ ಕೊಟ್ಟು ಆಶೀರ್ವದಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಸಿಎಂ ಅವರು. ಬಳಿಕ ಕಾಂಗ್ರೆಸ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಕೇಂದ್ರದ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹುಬ್ಬಳ್ಳಿಗೆ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟಿದೆ. ಸುಮಾರು 500 ಕೋಟಿ ರೂಪಾಯಿ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಬಾಳು ಕಾರಣ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಮಿಳು ಹಿಂದಿನ ಸರ್ಕಾರ ಇವತ್ತು 500 ಕೋಟಿ ರೂಪಾಯಿನ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿ ಹುಬ್ಬಳ್ಳಿ ಧಾರವಾಡಕ್ಕೆ 250 ಕೋಟಿಗಿಂತ ಹೆಚ್ಚು ಅನುದಾನವನ್ನ ಇದರ ಅಭಿವೃದ್ಧಿ ನಾನು ಕೊಟ್ಟಿದ್ದೆ. ಚುನಾವಣಾ ಕಾವು ಜೋರಾಗ್ತಾ ಇದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಅಂಗರೇಖನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರವನ್ನ ನಡೆಸಿದ್ದು, ಪ್ರಸ್ತುತ ನಡೆಯುತ್ತಿರುವಂತಹ ಚುನಾವಣೆಗಳು ಧರ್ಮ ಯುದ್ಧವಾಗಿದ್ದು, ಈ ಯುದ್ಧದಲ್ಲಿ ಸತ್ಯ ಮತ್ತು ಧರ್ಮ ಗೆಲ್ಲಬೇಕು, ಅಧರ್ಮ ಸೋಲ್ಬೇಕು. ಇದು ನಡೆಯಬೇಕಾದ್ರೆ ಎಲ್ಲರೂ ಕೂಡ ಬಿಜೆಪಿಗೆ ಮತ ಹಾಕಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಚುನಾವಣೆ ಹಿನ್ನೆಲೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆರ್ ರೂಪೇಶ್ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ ಸತೀಶ್ ರೆಡ್ಡಿ ಪರ ಮತಯಾಚಿಸಲಾಯಿತು. ಶಾಸಕ ಎಂ ಸತೀಶ್ ರೆಡ್ಡಿ ಪರವಾಗಿ ಹುಳಿಮಾವಿನ ಮುಖಂಡರಾದಂತಹ ರಮೇಶ್ ರೆಡ್ಡಿ, ಕಿಟ್ಟಣ್ಣ, ಭಾಸ್ಕರ್ ಮುನಿರಾಜು, ಎಲ್ಬಿಟಿ ಚಂದ್ರಣ್ಣ, ತಿಮ್ಮಣ್ಣ ರಾಮಕೃಷ್ಣಪ್ಪ, ಹರೀಶ್, ರವಿಯಣ್ಣ, ರಾಜಣ್ಣ, ಸೀನಣ್ಣ ಕಿರಣ್, ಅಂಬರೀಶ್ ರೆಡ್ಡಿ, ಕೋಳಿ ಶ್ರೀನಿವಾಸ್ ಹಿರಿಯ ಹಾಗೂ ಯುವ ಮುಖಂಡರ ಉಪಸ್ಥಿತಿಯಲ್ಲಿ ಹುಳಿಮಾವಿನ ಮಾವಿನ ತೋಪು ಮನೆ ಮನೆಗೆ ತೆರಳಿ ಕರಪತ್ರ, ಸ್ಟಿಕ್ಕರ್ ಅಂಟಿಸಿ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಿ ಮತಯಾಚಿಸಿದ್ರು.
ಇನ್ನು ಹುಳಿಮಾವಿನ ಪ್ರತಿ ಬೂತ್ಗಳಲ್ಲೂ ಕೂಡ ಮತದಾನದ ಸ್ಲಿಪ್ ಕೊಡುವ ಕಾರ್ಯ ಇಂದಿನಿಂದ ಆರಂಭಿಸಿದ್ರು. ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಬಜರಂಗ್ ದಳದ ಬ್ಯಾನ್ ಮಾಡೋದಾಗಿ ಘೋಷಿಸಿತ್ತು. ನಿನ್ನೆ ಪ್ರಣಾಳಿಕೆಯಲ್ಲಿ ಬಿಟ್ಟಿರುವಂತಹ ಗಳಿಗೆಯಿಂದಲೂ ಕೂಡ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳು ತಿರುಗಿ ಬಿದ್ದಿದ್ದಾರೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಬಜರಂಗ್ ಬೆಂಕಿ ಹೊತ್ಕೊಳ್ತಾ ಇದೆ. ಕಾಂಗ್ರೆಸ್ನ ಬಜರಂಗ್ ದಳ ನಿಷೇಧ ಭರವಸೆ ಖಂಡಿಸಿ ನಾಳೆ ಸಂಜೆ ಎಲ್ಲ ದೇಗುಲಗಳಲ್ಲಿ ಹನುಮಾನ್ ಚಾಲಿಸ ಪಠಿಸಲು ಹಿಂದೂ ಸಂಘಟನೆಗಳು ನಿರ್ಧರಿಸಿವೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾವೆಲ್ಲರೂ ಸೇರ್ಕೊಂಡು ಹನುಮಾನ್ ಚಾಲಿಸ ಪಠಣ ಮಾಡೋಣ. ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ ಎಂದಿರೋ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನ ಮಂಡ್ಯದ ಕೆರಗೋಡಿನಲ್ಲಿ ಸುಡಲಾಯಿತು. ಪ್ರಣಾಳಿಕೆ ಹಿಂಪಡೆಯದಿದ್ದರೆ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆ ಕೊಟ್ಟರು. ಬಜರಂಗ್ ದಳ ನಿಷೇಧ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಸಂಚಾಲಕ ರಾಜೇಶ್ ಗೌಡ ಗುಡುಗಿದ್ರು. ಕಾಂಗ್ರೆಸ್ಸಿಗರು ಭಯೋತ್ಪಾದಕರ ಜೊತೆಗಿದ್ದಾರೆ ಎಂದ್ರು. ಕಾಮಾಲೆ ಕಣ್ಣಿಗೆ ಕಾಣದೆಲ್ಲ ಹಳದಿ ಅಂದಂಗೆ ಕಣ್ಣಿಗೆಲ್ಲ ಕಂಡವರೆಲ್ಲ ಭಯೋತ್ಪಾದಕರು, ಯಾಕಂದ್ರೆ ಅವ್ರ ಜೊತೆಲೇ ಇದ್ದಿದ್ದಲ್ಲ. ಹಾಗಾಗಿ ಅದಕ್ಕೆ ಬಜರಂಗ್ ದಳವನ್ನ ನಿಷೇಧ ಮಾಡ್ತೀವಿ ಅಂತ ಹೊರಟಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಬಜರಂಗ್ ದಳ ಕಾರ್ಯಕರ್ತರು ಪ್ರತಿಭಟಿಸಿ ಕಾಂಗ್ರೆಸ್ ಪ್ರಣಾಳಿಕೆಯ ಕರಪತ್ರಗಳನ್ನು ಸುಟ್ಟು ಆಕ್ರೋಶ ಹೊರಹಾಕಿದ್ರು. ಹೈದರಾಬಾದ್ನಲ್ಲಿ ಬಜರಂಗ್ ದಳದ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಬಜರಂಗ್ ದಳದ ಬಡಿದಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರೆ ಮೋದಿ ಬಜರಂಗ್ ದಳಕ್ಕೆ ಜೈ ಅಂದ್ರು. ಪಿಎಫ್ಐ ಬ್ಯಾನ್ಗೂ ಮೊದಲು ಕರಾವಳಿಗೆ ದಾಂಗುಡಿ ಇಟ್ಟಿದ್ದ ಪ್ರಧಾನಿ ಕರಾವಳಿಯಲ್ಲಿ ಕಮಾಲ್ ಮಾಡಿದ್ರು. ಮಂಗಳೂರಿಗೆ ಬಂದಿಳಿದ ಮೋದಿಯನ್ನ ಬಿಜೆಪಿ ಕಾರ್ಯಕರ್ತರೇ ಸ್ವಾಗತಿಸಿದ್ರು. ಕಾರ್ಯಕರ್ತರೇ ಪಕ್ಷದ ಜೀವಾಳ ಅಂತ ಸಂದೇಶವನ್ನ ಕೊಟ್ಟಂತ ಮೋದಿ ಬಿಜೆಪಿ ಮೇಲಿದ್ದಂತ ಮುನಿಸಿಗೆಲ್ಲ ಮದ್ದನ್ನ ಕೊಟ್ಟು ಅಲ್ಲಿಂದ ಮೂಡಬಿದಿರೆಯ ಮುಲ್ಕಿಯಲ್ಲಿ ಸಮಾವೇಶಕ್ಕೆ ಬಂದಂತ ಪ್ರಧಾನಿಗೆ ಭವ್ಯ ಸ್ವಾಗತ ಸಿಕ್ತು. ಸನ್ಮಾನ ಸ್ವೀಕರಿಸಿದ ಮೋದಿ ಮಾತಿನ ಮೋಡಿ ಶುರುವಾಯಿತು. ಭಾರತ್ ಮಾತಾ ಕಿ ಜೈ, ಬಜರಂಗ ಬಲಿ ಕಿ ಜೈ ಅಂತಾನೆ ಎನ್ನುತ್ತಾ ತುಳುವಿನಲ್ಲಿ ಭಾಷಣವನ್ನ ಆರಂಭಿಸಿದ್ರು. ಪರಶುರಾಮ ಕ್ಷೇತ್ರದ ಎನ್ನ ಮೊಕೆದ ತುಳುವಪ್ಪೆ ಜೋಕೊಲೇಗ ಸೊಲ್ಮೇಲು ಅಂದ್ರೆ ಪರಶುರಾಮ ಕ್ಷೇತ್ರದ ನನ್ನ ಪ್ರೀತಿಯ ತುಳು ತಾಯಿಯ ಮಕ್ಕಳಿಗೆಲ್ಲ ನಮಸ್ಕಾರ ಅಂತ ಹೊಗಳಿದ್ರು. ಕಾಂಗ್ರೆಸ್ ಉಗ್ರರನ್ನ ರಕ್ಷಿಸುವ ಪಕ್ಷ ಅಂತ ತಗಳಿದ್ರು. कांग्रेस आतंक के आकाओं को बचाती है, तुष्टीकरण को बढ़ाती है. आपको पता होगा क्या हुआ राजस्थान में? कुछ साल पहले एक बम धमाका हुआ था. दशकों लोग मर गए थे, 50 से ज्यादा लोग मर गए थे. कि ये धमाका करने वाले सारे के सारे दोषी निर्दोष जेल से छूट गए. ಇನ್ನು ಮಂಗಳೂರಿನಿಂದ ಪ್ರಧಾನಿ ಮೋದಿ ಬಂದದ್ದು ಉತ್ತರ ಕನ್ನಡದ ಅಂಕೋಲಾಗೆ. ಪದ್ಮ ಪ್ರಶಸ್ತಿ ಪುರಸ್ಕೃತ 5,000 ಹಾಡುಗಳ ಒಡತಿ ಸುಕ್ರಿ ಬೊಮ್ಮಗೌಡಗೆ ಮೋದಿ ಶಿರವಾಗಿದ್ರು. ವೃಕ್ಷ ಮಾತೆ ತುಳಸಿ ಗೌಡರ ಆಶೀರ್ವಾದವನ್ನ ಪಡೆದ್ರು ಪ್ರಧಾನಿ. ಇಲ್ಲಿಗೆ ಮೋದಿಜಿಗೆ ಟಾರ್ಗೆಟ್ ಆಗಿದ್ದು ಸಿದ್ದರಾಮಯ್ಯ ಅಂಡ್ ಶೆಟ್ಟರ್. ಉತ್ತರ ಕನ್ನಡಕ್ಕೆ ಬಂದ ಪ್ರಧಾನಿ ಮೋದಿ ಕಾರ್ಯಕರ್ತರ ಜೊತೆ ಪದ್ಮ ಪುರಸ್ಕೃತ ತುಳಸಿಗೌಡ ಸುಕ್ರಿ ಬೊಮ್ಮನಗೌಡರನ್ನ ಭೇಟಿ ಮಾಡಿದ್ರು. ಪ್ರಧಾನಿ ಮೋದಿಯವರ ತಲೆ ಸವರಿದಂತ ತುಳಸಿಗೌಡಜ್ಜಿ ಮೋದಿ ಆಶೀರ್ವದಿಸಿದ್ರು. ಬಳಿಕ ಕಾಲಿಗೆ ನಮಸ್ಕರಿಸಿದ್ರು. ಬೇಡಮ್ಮ ಅಂತಾನೆ ತುಳಸಿಗೌಡರನ್ನ ತಡೆದು ಮೋದಿಯೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದ್ರು. ಸುಕ್ರಿ ಬೊಮ್ಮನಗೌಡ ಕೂಡ ಮೋದಿ ತಲೆ ಸವರಿ ಬೆನ್ನು ತಟ್ಟಿ ಮುತ್ತು ಕೊಟ್ಟು ಆಶೀರ್ವದಿಸಿದ್ರು. ಇದಕ್ಕೂ ಮುನ್ನ ಸಮಾವೇಶಕ್ಕೆ ಆಗಮಿಸಿದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಯಕ್ಷಗಾನ ಕಿರೀಟವನ್ನ ತೊಡಿಸಿ ಸನ್ಮಾನಿಸಲಾಯಿತು. ಸಮಾವೇಶದಲ್ಲಿ ಅಗೈನ್ ಕಾಂಗ್ರೆಸ್ ಟಾರ್ಗೆಟ್ ಆಯಿತು. इस चुनाव में कांग्रेस कैसे वोट मांग रही है? कांग्रेस कह रही है हमारे नेता रिटायर हो रहे हैं, जाते जाते वोट दे दीजिए. बताइए, कोई रिटायरमेंट के लिए वोट मांगता है क्या? ಇನ್ನು ದಕ್ಷಿಣ ಕನ್ನಡ ಉತ್ತರ ಕನ್ನಡದಿಂದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮೋದಿ ಅಬ್ಬರಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಎರಡು ಕುಟುಂಬ ರಾಜಕಾರಣ ಪಕ್ಷಗಳು ಅಂತಾನೆ ಕಮಲ ಅರಳಿಸೋದಕ್ಕೆ ಕರೆ ಕೊಟ್ರು. जब कोई शॉर्टकट पॉलिटिक्स करता है तो कांग्रेस की तरह सबसे पहले यही सोचता है कि समाज को बांट दो, समाज के टुकड़े टुकड़े कर दो, एक जाति को दूसरी जाति से लड़ाओ, गांव वालों को शहर से लड़ाओ. और जेडीएस तो है ही एक परिवार की प्राइवेट लिमिटेड कंपनी. जेडीएस की जवाबदेही उसके मालिक परिवार के प्रति ही है. कांग्रेस के नेतृत्व वाली सरकारें अब देश के सिर्फ 3 राज्यों में है. इसी तरह 2018 में यहां जो चुनाव हुआ
जीतने वाले जेडीएस के करीब आधे विधायक सिर्फ 3 जिलों से ಇವತ್ತು ವಿಜಯಪುರ ಜಿಲ್ಲೆಯ ಇಂಡಿಗೆ ಪ್ರಿಯಾಂಕಾ ವಾದ್ರಾ ಆಗಮಿಸಿ ಸಾರ್ವಜನಿಕ ಸಭೆ ನಡೆಸಿದ್ರು. ಈ ವೇಳೆ ಪ್ರಿಯಾಂಕಾ ವಾದ್ರಾ ನೋಡಲು ಹೆಲಿಪ್ಯಾಡ್ ಬಳಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದು, ಬ್ಯಾರಿಕೇಡ್ ಆಚೆಗೆ ನಿಂತಿದ್ದ ಜನರಿಗೆ ಪ್ರಿಯಾಂಕಾ ಕೈ ಕುಲುಕಿಸಿದ್ರು. ಸಾರ್ವಜನಿಕ ಸಭೆಯಲ್ಲಿ ಪ್ರಿಯಾಂಕಾ ಮಾತನಾಡಿದ್ದು, ಮೋದಿಯವರನ್ನ ಜನರು, ಅವರ ಪಕ್ಷದವರು ಸರ್ವಶಕ್ತಿವಂತ, ಸರ್ವಾಂತರ್ಯಾಮಿ, ಸರ್ವಶ್ರೇಷ್ಠ, ಅಭಿವೃದ್ಧಿ ಹರಿಕಾರ ಅಂತಾರೆ. ಆದ್ರೆ ಈ ವಿಕಾಸ ಪುರುಷ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡ್ತೇನೆ ಅಂತಾರೆ, ದೇಶದಲ್ಲಿ ನಂಬರ್ 1 ಮಾಡ್ತೀನಿ ಅಂತಾರೆ. ಆದ್ರೆ ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಬಳಿಕ ಸಂಜೆ ಕಲಬುರಗಿಯಲ್ಲಿ ಭರ್ಜರಿ ರೋಡ್ ಶೋ ಕೂಡ ಮಾಡಿದ್ರು. और ये विकास पुरुष जो हमारे प्रधानमंत्री हैं, कर्नाटका आके कह रहे हैं कि कर्नाटका को मैं पूरे देश में विकास का मिसाल बनाऊंगा, तो क्यों नहीं बनाया? आप तो सर्वोपरि हैं, सर्वशक्तिमान है, अंतर्यामी है, सब जगह आप ही आप हैं, तो आपने क्यों नहीं किया? अपना सपना साकार क्यों नहीं किया? ವೆಲ್ಕಮ್ ಬ್ಯಾಕ್. ಬಿಜೆಪಿಯವರ ತರ 25 ವರ್ಷ ಅಧಿಕಾರ ಕೊಡಿ ಅಂತ ಕೇಳೋದಿಲ್ಲ. 5 ವರ್ಷ ಅಧಿಕಾರ ಕೊಡಿ, ಸಿಎಂ ಆಗ್ತೀನಿ, ಸೇವೆ ಮಾಡ್ತೀನಿ, ನನ್ನನ್ನ ಬಿಟ್ಟು ಇವ್ರು ಯಾರು ಕೂಡ ಸಿಎಂ ಆಗೋದಿಲ್ಲ ಅಂತ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರ ತರ 25 ವರ್ಷ ಅಧಿಕಾರ ಕೊಡಿ ಅಂತ ಕೇಳ್ತಿಲ್ಲ ನಾನು, 5 ವರ್ಷ ಅಧಿಕಾರ ಕೊಡಿ, ನನ್ನನ್ನು ಬಿಟ್ಟು ಇವ್ರು ಯಾರು ಕೂಡ ಸಿಎಂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಿಮ್ ಸೇವೆ ಮಾಡ್ತೀನಿ ಅಂತ ಮನವಿಯನ್ನ ಮಾಡಿದ್ದಾರೆ ಜನರ ಹತ್ರ. ಅಧಿಕಾರ ಇಲ್ದಿದ್ರು ಕೂಡ ನಿಮ್ ಕಷ್ಟ ಕೇಳ್ತಿದ್ದೀನಿ ಕೂಡ, ಬೇರೆಯವರನ್ನ ಸಿಎಂ ಮಾಡಿ ನನ್ನ ಹತ್ರ ಕಷ್ಟ ಅಂತ ಬರಬೇಡಿ. ಶಿವಮೊಗ್ಗದ ಪ್ರಚಾರದಲ್ಲಿ HD ಕುಮಾರಸ್ವಾಮಿ ರೋಷಾವೇಶದ ಮಾತುಗಳನ್ನು ಹಾಡಿದ್ದಾರೆ. ನನ್ನ ಬಿಟ್ಟು ಯಾರು ಮುಖ್ಯಮಂತ್ರಿ ಆಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ರಾಜ್ಯದಲ್ಲಿ ದೇವರ ಆಶೀರ್ವಾದ, ಈ ನಾಡಿನ ಗುರು ಹಿರಿಯರ ಆಶೀರ್ವಾದ ಜನತಾದಳಕ್ಕೆ ಈ ಬಾರಿ ಇದೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಕಾರಣ ಈ ನಾಡಿನ ರೈತರ ಸಾಲ ಮನ್ನಾ ಮಾಡಿಕೊಟ್ಟೆ. ಇವತ್ತು ಉತ್ತರ ಕರ್ನಾಟಕದ ರೈತರು ಹೇಳ್ತಾರೆ, ನಮ್ಮ ಬದುಕನ್ನು ಸರಿಪಡಿಸಿದೀಯಾ, ರೈತರು ಉಳಿದ್ರೆ ನನ್ನಿಂದ ಉಳಿಲಿಕ್ಕೆ ಸಾಧ್ಯ, ತೀರ್ಮಾನ ಮಾಡಿದ್ದೇವೆ, ನಿಮ್ಮ ಅಭ್ಯರ್ಥಿ ಗೆಲ್ಲಿಸ. ಪ್ರತಿ ಕ್ಷೇತ್ರದಂತೆ ಯಲಹಂಕ ಕ್ಷೇತ್ರದಲ್ಲಿ ಎಲೆಕ್ಷನ್ ಪ್ರಚಾರ ಬಲು ಜೋರಾಗಿದೆ. ಇದರ ನಡುವೆ ಗೆಲ್ಲಲೇಬೇಕು ಎಂಬ ಹುಮ್ಮಸ್ಸಿನಿಂದ ಅಭ್ಯರ್ಥಿಯೊಬ್ಬರು ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಇದು ತಂತ್ರಗಾರಿಕೆಯೋ ಟ್ರ್ಯಾಪ್ ಮಾಡಿದ್ರೋ ನೀವೇ ನೋಡಿ. ಯಲಹಂಕ ಕ್ಷೇತ್ರದಲ್ಲಿ ಸೆಲ್ಫ್ ಕಿಡ್ನಾಪ್ ತಂತ್ರಗಾರಿಕೆ. ವಿಡಿಯೋ ಹಿಂದೆ ಶಾಸಕ ವಿಶ್ವನಾಥ್ ಕೈವಾಡ ಶಂಕೆ. ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಡುವೆ ನೇರ ಹಣಾಹಣಿ ನಡೆಯುತ್ತಿದೆ. ನಿನ್ನೆ ರಾತ್ರಿ 17 ನಿಮಿಷದ ವಿಡಿಯೋ ವೈರಲ್ ಆಗಿದ್ದು, ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಹಾಗೂ ಜೆಡಿಎಸ್ ವಕ್ತಾರ ಚರಣ್ ಗೌಡ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಚರ್ಚೆ ಹುಟ್ಟುಹಾಕಿದೆ. ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ತಾವೇ ತಮ್ಮ ಹುಡುಗರ ಮೂಲಕ ಕಿಡ್ನಾಪ್ ಆಗಿ ಅದನ್ನು ಶಾಸಕ ವಿಶ್ವನಾಥ್ ಮೇಲೆ ಆರೋಪ ಹೊರಿಸಲು ಸಿದ್ಧತೆ ಮಾಡಿದ್ರು ಎನ್ನಲಾಗಿದೆ. ಮಾಡಿದ್ದ ಮೋಸ ಮಾಡಿದ್ದ ಅಂತ ಹೇಳಿ ರೆಡಿ ಮಾಡಿ ಮತ್ತೆ ಹೇಳ್ತೀನಿ. ಸಾಕು ಇಲ್ಲ, ನೀವು ರೆಡಿ ಮಾಡಿದ್ರೆ ಹೇಳಿ ಸರ್. ಈ ಟಿವಿಯವ್ರಿಗೂ ಬಟ್ಟೆ ಕಟ್ಟೋದು ಇಂಟರ್ವ್ಯೂ ಮಾಡ್ಬೇಕಾರೆ ಈ ಥರ ವಿಶ್ವನಾಥ್ ನಮಗೆಲ್ಲ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಟರ್ವ್ಯೂ ಮಾಡಿಸ್ಬಿಟ್ಟು ಕಳಿಸ್ತಾರೆ. ವಿಡಿಯೋದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಹಾಗೂ ವಕ್ತಾರ ಚರಣ್ ಗೌಡ ಅನಾಮಧೇಯ ವ್ಯಕ್ತಿಯೊಂದಿಗೆ ಚರ್ಚೆ ನಡೆಸಿದ್ದು, ಮೇ 5 ಅಥವಾ 6ನೇ ತಾರೀಕು ಫೇಕ್ ಕಿಡ್ನಾಪ್ ತಂತ್ರದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಪಹರಣದ ನಂತರ ಹೊಸೂರು ರಸ್ತೆಯ ಫಾರ್ಮ್ ಹೌಸ್ನಲ್ಲಿ 2-3 ದಿನ ಉಳಿದುಕೊಳ್ಳುವುದು, ಮೊಬೈಲ್ ಸ್ವಿಚ್ ಆಫ್ ಮಾಡುವುದು, ಮೇ 7ರಂದು ಜೆಡಿಎಸ್ ಸಮಾವೇಶಕ್ಕೆ ಗೈರಾಗುವ ಮೂಲಕ ಅನುಕಂಪದ ಅಲೆ ಗಿಟ್ಟಿಸುವ ಪ್ಲಾನ್ ಆಗಿದೆ ಅನ್ನುವುದು ಆರೋಪ. ವಿಡಿಯೋ ಬಗ್ಗೆ ಶಾಸಕ ವಿಶ್ವನಾಥ್ ರಾಜನ್ಕುಂಟೆ ಹಾಗೂ ಯಲಹಂಕ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ವಿಡಿಯೋ ಏನು ಸಿಕ್ಕಿದೆ
ಅದ್ರ ವಿಚಾರವಾಗಿ ಬಿಜೆಪಿ ಅವರು ನಮಗೆ ಬಂದ್ಬಿಟ್ಟು ಎಲ್ಲ ಸ್ಟೇಷನಲ್ಲಿ ಕೂಡ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರೋ ಎಲ್ಲ ಸ್ಟೇಷನ್ಗೂ ಕೂಡ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಾಗ್ನಿಸಬಲ್ ಕಾಂಟೆಂಟ್ ಇತ್ತು ಅಂದ್ರೆ ನಾವು FIR ಮಾಡಿಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ. ಚುನಾವಣೆಯಲ್ಲಿ ನೇರವಾಗಿ ಎದುರಿಸುವುದು ಬಿಟ್ಟು ಹೀಗೆ ಅಡ್ಡದಾರಿ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಹೆಂಡತಿಯನ್ನು ಮುಂದಿಟ್ಟುಕೊಂಡು ಈ ರೀತಿ ಕೆಲಸ ಮಾಡುತ್ತಿರುವುದು ದುರಂತ ಎಂದಿದ್ದಾರೆ ವಿಶ್ವನಾಥ್. ಸೋಲಿನ ಒಂದು ಭೀತಿಯಲ್ಲಿ ಅವರು ಒಂದು ಕುತಂತ್ರವನ್ನು ಮಾಡಿರ್ತಕ್ಕಂಥದ್ದನ್ನ ಮಾತುಕತೆ ಮಾಡಿರ್ತಕ್ಕಂಥದ್ದು ನಾನು ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು. ಒಂದು ಅವರೇ ಸ್ವತಃ ಅವ್ರ ಕಡೆಯಿಂದನೇ ಅವ್ರ ಹುಡುಗರ ಕಡೆಯಿಂದನೇ ಅವ್ನು ಕಿಡ್ನಾಪ್ ಮಾಡುವಂಥದ್ದು. ಇಲ್ಲಿ ಅವರ ಕುಟುಂಬದವರು, ಹೆಂಡತಿ, ಮಕ್ಕಳು ಮತ್ತು ಅವರ ಪಕ್ಷದ ಎಲ್ಲರೂ ಕೂಡ ನನ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಈ ತರ ಸೋಲಿನ ಭೀತಿಯಿಂದ ನಾವು ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡುವಂತ ಒಂದು ಹುನ್ನಾರ. ವಿಡಿಯೋ ಬಗ್ಗೆ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ, ಮಾಧ್ಯಮಗಳಲ್ಲಿ ನನ್ನ ಕಿಡ್ನಾಪ್ ಬಗ್ಗೆ ನಾನೇ ಪ್ಲಾನ್ ಮಾಡಿರೋ ಬಗ್ಗೆ ವರದಿ ಆಗ್ತದ, ಆದ್ರೆ ವಿಡಿಯೋದಲ್ಲಿ ಇರುವುದು ನನ್ನ ಆಡಿಯೋ ಅಲ್ಲ. ಈ ಸ್ಟಿಂಗ್ ಆಪರೇಷನ್ ಹಿಂದೆ ಶಾಸಕ ವಿಶ್ವನಾಥ್ ಕೈವಾಡವದ. ರಾಜಕೀಯಕ್ಕೆ ಕೆಲವೊಂದು ಸಲಹೆ ನೀಡ್ತೇನೆ ಅಂತ ಬಂದಿದ್ದ. ನಾನು ಬೈದು ಕಳಿಸಿದ. ನನ್ನ ವಾಯ್ಸ್ ಅನ್ನು ಎಡಿಟ್ ಮಾಡಲಾಗಿದೆ. ಈ ಬಗ್ಗೆ ನಾನು ಕಮಿಷನರ್ಗೆ ದೂರು ನೀಡ್ತೇನೆ. ಇದರ ಹಿಂದೆ ಕೈವಾಡ ಇಲ್ಲದಿದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಇದು ಒಂದು ತಿಂಗಳಿಗೆ ಹಿಂದೆ ಎಲ್ಲಿ ಕುತಂತ್ರ ಮಾಡಬೇಕು, ಯಾವ ರೀತಿ ಮಾಡಬೇಕು ಮುನೇಗೌಡರ ಅಂತ ಹೇಳ್ಬಿಟ್ಟು ಎಲ್ಲಿ ಎಷ್ಟು ಡೀಲ್ ತಗೊಂಡು ಅವ್ರು ಬಂದಿದ್ದವರು ಒಪ್ಕೊಂಡಿದ್ದಾರೆ. ಅದು ಸತ್ಯಾಸತ್ಯತೆಗಳು ಹೊರಗಡೆ ಬಂದಾಗೆ ಗೊತ್ತಾಗುತ್ತೆ. ಧರ್ಮಸ್ಥಳಕ್ಕೆ ಹೋಗೋಣ, ಯಾರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಅವರು ಬರ್ಲಿ. ಇದ್ರಲ್ಲಿ ನಂದು ಕೈವಾಡ ಏನೂ ಇಲ್ಲ ಅಂತ ಧರ್ಮಸ್ಥಳದ ಮೇಲೆ ಆಣೆ ಮಾಡ್ಲಿ, ನಾನು ಆಣೆ ಮಾಡ್ತೀನಿ. ಶಾಸಕರು ಬೇಕೆಂದೇ ಎದುರಾಳಿಯನ್ನು ಟ್ರ್ಯಾಪ್ ಮಾಡಿಸಿದ್ದಾರೋ ಅಥವಾ ಜೆಡಿಎಸ್ ಅಭ್ಯರ್ಥಿ ತನ್ನ ಕಿಡ್ನಾಪ್ಗೆ ತಾನೇ ತಂತ್ರಗಾರಿಕೆ ಮಾಡಿದ್ದಾರೋ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಆದರೆ ಚುನಾವಣೆಗೆ ಬಳಕೆ ಆಗ್ತಿರೋದು ಮಾತ್ರ ಸತ್ಯ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಆದ್ರೆ ಚುನಾವಣಾ ಆಯೋಗಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ಏನದು ಟೆನ್ಷನ್ ಅನ್ನೋದ್ರ ಜೊತೆಗೆ ಚುನಾವಣಾ ಆಯೋಗ ವೋಟಿಂಗ್ ಹೆಚ್ಚಳ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಚುನಾವಣಾ ಆಯೋಗಕ್ಕೆ ಪೊರಕೆ ಫ್ಯಾನ್ ಟೆನ್ಷನ್. 200 ಮೀಟರ್ ಸುತ್ತಮುತ್ತ ಫ್ಯಾನ್ ಪೊರಕೆಗೆ ಬ್ರೇಕ್. ರಾಜ್ಯ ವಿಧಾನಸಭಾ ಚುನಾವಣೆ ದಿನ ಆಮ್ ಆದ್ಮಿ ಪಕ್ಷದ ಪೊರಕೆ ಗುರುತನ್ನ ಮತದಾರರಿಗೆ ಕಾಣದಂತೆ ಮುಚ್ಚಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಎಲ್ಲಾ ಕ್ಷೇತ್ರಗಳಿಂದಲೂ ಆಮ್ ಆದ್ಮಿ ಪಾರ್ಟಿ ಅಖಾಡಕ್ಕೆ ಇಳಿದಿದ್ದು ಮತದಾನದ ದಿನ ಮರೆಮಾಚಬೇಕಾದ ಅನಿವಾರ್ಯತೆ ಇದೆ. ಮತಗಟ್ಟೆಯಲ್ಲಿ ಯಾಕೆ ಇಡಬೇಕು? ಓಡ್ತಕ್ಕಂಥ ಫ್ಯಾನು ಅದಕ್ಕೆ ಹೇಗೆ ತೆಗಿಲಿಕ್ಕೆ ಬರುತ್ತೆ? ಅದು ಆಸ್ ಎ ಚಿಹ್ನೆ ಬಳಕೆ ಮಾಡಿದರೆ ಕೇಳಪ್ಪ, ಚುನಾವಣಾ ಆಯೋಗ ಸಿಂಬಲ್ ಇಡಬಾರ್ದು ಅಂತ ಹೇಳ್ತದೆ. ಸಿಂಬಲ್ ಇಡಂಗಿಲ್ಲ. ಪೊರಕೆ ಜೊತೆಗೆ ಫ್ಯಾನ್ ಕೂಡ ಪೋಲಿಂಗ್ ಬೂತ್ ನಿಂದ ಗೇಟ್ ಪಾಸ್ ಮಾಡಬೇಕಾಗಿದೆ. ಫ್ಯಾನ್ ಕೂಡ ಕೆಲವು ಪಕ್ಷೇತರ ಅಭ್ಯರ್ಥಿಗಳ ಅಧಿಕೃತ ಚಿಹ್ನೆಯಾಗಿದ್ದು ಮತದಾನದ ವೇಳೆ ಇದು ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ 48 ಗಂಟೆ ಮೊದಲೇ ಮತಗಟ್ಟೆ ಸುತ್ತಮುತ್ತ ಪೊರಕೆ ಬಳಸಿ ಕಸ ಗೂಡಿಸದಂತೆ, ಮತಗಟ್ಟೆಗಳಲ್ಲಿ ಪೊರಕೆ ಇಡದಂತೆ ಮತ್ತು ಫ್ಯಾನ್ ಕೂಡ ತೆರವು ಮಾಡಲು ಸಿಬ್ಬಂದಿಗಳಿಗೆ ಸೂಚಿಸಿದೆ. ಇದನ್ನ ಹಾಸ್ಯಾಸ್ಪದ ಎಂದಿದೆ ಆಮ್ ಆದ್ಮಿ ಪಾರ್ಟಿ. ಚುನಾವಣಾ ಆಯೋಗ ಇವತ್ತಿನ ಒಂದು ಹೊತ್ತಿನಲ್ಲಿ, ಚುನಾವಣೆ ಹೊತ್ತಿನಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಪೊರಕೆಯ ಒಂದು ನಿಷೇಧವನ್ನು ಮಾಡಿದೆ ಅನ್ನುವಂಥ ಒಂದು ವಿಷಯ ತಿಳಿದು ಬಂದಿದೆ. ಇದು ಅತ್ಯಂತ ಹಾಸ್ಯಾಸ್ಪದ ವಿಚಾರ ಅನ್ಬೋದು. ಇಂಥ ಒಂದು ಬಾಲಿಶವಾದಂಥ ಒಂದು ಕಾರ್ಯವನ್ನು ಚುನಾವಣಾ ಆಯೋಗ ಮಾಡುತ್ತೆ ಅಂತಂದರೆ ತುಂಬ ಒಂದು ವಿಷಾದನೀಯ ಅಂತ ಹೇಳ್ಬೋದು. ಮತದಾರನ ಪ್ರಮಾಣ ಹೆಚ್ಚಿಸಲು ಆಯೋಗ ಕಸರತ್ತು. ಯುವ ಮತದಾರರನ್ನ ಸೆಳೆಯಲು ಆಯೋಗ ಜಾಗೃತಿ. ಪ್ರತಿ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಆದ್ರೆ ಈ ಬಾರಿ 70% ಮತದಾನ ಆಗ್ಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ಜಾಗೃತಿ ಕಾರ್ಯಕ್ರಮ ಹೆಚ್ಚಳ ಮಾಡಿದೆ. ಯುವ ಮತದಾರರ ಮೇಲೆ ಫೋಕಸ್ ಮಾಡ್ತಿದ್ದು ಬೆಂಗಳೂರಲ್ಲಿ 1.47 ಲಕ್ಷ ಯುವ ಮತದಾರರು ಇದ್ದು 30 ವರ್ಷ ಒಳಗಿನ ಯುವ ಮತದಾರರಿಂದ 80% ಮತದಾನ ಮಾಡಿಸುವ ಗುರಿಯನ್ನ ಹೊಂದಲಾಗಿದೆ. ಹೋದ ಎಲೆಕ್ಷನ್ಗೆ ಕಂಪೇರ್ ಮಾಡಿದರೆ 100% ಇನ್ಕ್ರೀಸ್ ಆಗಿದೆ. 73,000 ಇಂದ ಈಗ 1,43,000 ಯುವ ವೋಟರ್ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಪ್ರೇರಣೆ ನೀಡಿಸಬೇಕಾಗಿರುತ್ತದೆ. ಅವರೆಲ್ಲರೂ ಯಂಗ್ ಇರುವುದರಿಂದ ಅವರದ್ದು ಭವಿಷ್ಯ, ಪ್ರಜಾಪ್ರಭುತ್ವದ ಭವಿಷ್ಯ ಅವರ ಕೈಯಲ್ಲಿದೆ ಇರುವುದರಿಂದ ಅವರಿಗೆ ವಿಶೇಷವಾದ ಜವಾಬ್ದಾರಿನೂ ಇದೆ. ಈಗಾಗಲೇ 80 ವರ್ಷ ಮೇಲ್ಪಟ್ಟವರು ಮತದಾನ ಮಾಡ್ತಿದ್ದು 9,152 ಮತದಾರರ ಪೈಕಿ ಈವರೆಗೂ 7,980 ಮಂದಿ ಮತದಾನ ಮಾಡಿದ್ದಾರೆ.
ಈ ಬಾರಿ ಹುಮ್ಮಸ್ಸಿನಿಂದ ಹಿರಿಯ ಜೀವಗಳು ಮತದಾನ ಮಾಡೋದ್ರ ಮೂಲಕ ಯುವಕರಿಗೆ ಆದರ್ಶವಾಗಿದ್ದಾರೆ. ಈ ಬಾರಿ ಶೇಕಡವಾರು ಮತದಾನ ಹೆಚ್ಚಳಕ್ಕೆ ಇದು ಕಾರಣ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.